Sri Gurudev. Welcome to accountancy online classes. I think today's session is 38. So 30 session 37, 36, 35 ನಲ್ಲಿ ನಾವು ಸಕ್ಸಸ್ಫುಲ್ ಆಗಿ ಡಿಸ್ಕಸ್ ಮಾಡಿದ್ದೀವಿ. ನ್ಯೂ ಪಾರ್ಟ್ನರ್ ಎಂಟ್ರಿ ಆದ ಬಿಸ್ನೆಸ್ಗೆ ಯಾವ ರೀತಿ ಆಕ್ಟಿವಿಟೀಸ್ಗಳು ಕ್ರಿಯೇಟ್ ಆಗುತ್ತೆ ಆನ್ ದ ಡೇಟ್ ಆಫ್ ದಿ ಅಡ್ಮಿಷನ್, ಆ್ಯಂಡ್ ಅದನ್ನು ನಾವು ಯಾವ ರೀತಿ ಅಕೌಂಟಿಂಗ್ ಟ್ರೀಟ್ಮೆಂಟ್ ಕೊಡಬೇಕು ಆ ಒಂದು ಆಕ್ಟಿವಿಟೀಸ್ಗೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಇವತ್ತಿನ ಸೆಷನ್ನಲ್ಲಿ ನಾವು ಇನ್ನು ಕೆಲವು ಎಕ್ಸ್ಟ್ರಾ ಆಕ್ಟಿವಿಟೀಸ್ಗಳು, ಡಿಫ್ರೆಂಟ್ ಆಕ್ಟಿವಿಟೀಸ್ಗಳು ಹೇಗೆ ಕ್ರಿಯೇಟ್ ಆಗುತ್ತೆ, ಅದನ್ನ ಅಕೌಂಟಿಂಗ್ ಟ್ರೀಟ್ಮೆಂಟ್ ಯಾವ ರೀತಿ ನಾವು ಅದನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ನಾವಿಲ್ಲಿ ಎಕ್ಸಾಂಪಲ್ಗೆ ಕೆಲವು ಡೇಟನ್ನು ತಗೊಂಡಿದ್ದೀವಿ. ಸೊ ಡೇಟಾ ಏನಿದೆ, ಎ ಆ್ಯಂಡ್ ಬಿ ಅವರು ಓಲ್ಡ್ ಪಾರ್ಟ್ನರ್, ಸೊ ಸಿ ಇಸ್ ಎ ನ್ಯೂ ಪಾರ್ಟ್ನರ್. ಓಕೆ, ಸೊ ಎ ಆ್ಯಂಡ್ ಬಿ ಪಾರ್ಟ್ನರ್ಸು ಏನು ಫರ್ಮ್ ನಡೆಸ್ತಿದ್ದಾರೆ, ಆ ಫರ್ಮ್ನ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2019 ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಸೊ ಆ ಬ್ಯಾಲೆನ್ಸ್ ಶೀಟ್ ಪ್ರಕಾರ ನಾವು ಓದಿದರೆ ಬ್ಯಾಲೆನ್ಸ್ ಶೀಟಲ್ಲಿ ಏನಿದೆ, ಫಿಕ್ಸ್ಡ್ ಅಸೆಟ್ಸು ಅಂದರೆ ಬಿಲ್ಡಿಂಗ್ ಇದೆ, ಫಿಕ್ಸ್ಡ್ ಅಸೆಟ್ ಎಫ್ ಎ ಅಂದರೆ ಫಿಕ್ಸ್ಡ್ ಅಸೆಟ್ಸ್, ಬಿಲ್ಡಿಂಗ್ನ ವ್ಯಾಲ್ಯೂ 1000 ಅಂತ ಇದೆ. ಕ್ಯಾಶ್ ಅಂದರೆ ಕ್ಯಾಶ್ ಈಸ್ ನಥಿಂಗ್ ಬಟ್ ಕರೆಂಟ್ ಅಸೆಟ್. ಕ್ಯಾಶ್ ಈಸ್ ವಾಟ್? ಕರೆಂಟ್ ಅಸೆಟ್. ಕ್ಯಾಶ್ ಈಸ್ ಕರೆಂಟ್ ಅಸೆಟ್. ಕ್ಯಾಶ್ ಈಸ್ 100 rupees ನಮ್ಮ ಹತ್ರ ಇದೆ. ದೆನ್ ಇದು ಅಸೆಟ್ ಸೈಡ್ ಆಯಿತು. ನೋಡಿ, ಅಸೆಟ್ ಸೈಡಲ್ಲಿ ಫಿಕ್ಸ್ಡ್ ಅಸೆಟ್ಸ್, ಕರೆಂಟ್ ಅಸೆಟ್. ಫಿಕ್ಸ್ಡ್ ಅಸೆಟ್ ಯಾವುದು ಅಂದರೆ ಬಿಲ್ಡಿಂಗ್, ಅದ್ರ ವ್ಯಾಲ್ಯೂ ಎಷ್ಟು ಅಂದರೆ 1000 rupees. ಕರೆಂಟ್ ಅಸೆಟ್ಸ್ ಯಾವುದು ಅಂತ ಹೇಳಿದ್ರೆ ಕ್ಯಾಶ್, ಅದೆಷ್ಟಿದೆ? 100 rupees ಇದೆ. ಸೊ ಅದೇ ಥರ ಲಯಬಿಲಿಟಿ ಸೈಡ್ ಬಂದರೆ ಈ ಏನು ಕ್ಯಾಪಿಟಲ್ಸ್ ಇದೆ, ಈ ಕ್ಯಾಪಿಟಲ್ಸ್ ಇದೆ, ಇದನ್ನು ನಾವು ಇಂಟರ್ನಲ್ ಲಯಬಿಲಿಟಿ ಅಂತ ಹೇಳ್ತೀವಿ. ಇಂಟರ್ನಲ್ ಲಯಬಿಲಿಟಿ ಅಂತ ಹೇಳ್ತೀವಿ, ಹೌದಾ? ಸೊ ಇಂಟರ್ನಲ್ ಲಯಬಿಲಿಟೀಸ್ ಆರ್ ನಥಿಂಗ್ ಬಟ್ ಕ್ಯಾಪಿಟಲ್ಸ್. ಎ ಎಷ್ಟಿದೆ? 500 ಇದೆ. ಎ 500 ಇದೆ, ಬಿ 500 ಇದೆ. ಸೊ ಓವರ್ ಆಲ್ ಕ್ಯಾಪಿಟಲ್ ಎಷ್ಟಿದೆ? 1000 ಇದೆ. ಸೊ ಈ ಬ್ಯಾಂಕ್ ಲೋನ್, ನೆಕ್ಸ್ಟ್ ಬ್ಯಾಂಕ್ ಲೋನ್ ಏನದು? ಎಕ್ಸ್ಟರ್ನಲ್ ಲಯಬಿಲಿಟಿ. ಎಕ್ಸ್ಟರ್ನಲ್ ಲಯಬಿಲಿಟಿ ಅಂತ ಹೇಳ್ತೀವಿ, 100 rupees ಅಂತ ಹೇಳ್ತೀವಿ. ಸೊ ಪ್ರೀವಿಯಸ್ ಸೆಷನ್ಸ್ ನಾವು ಡಿಸ್ಕಸ್ ಮಾಡ್ತಾ ಇದ್ವು. ಸಿ ಇಸ್ ಎ ನ್ಯೂ ಪಾರ್ಟ್ನರ್. ಇಫ್ ಸಿ ಎಂಟರ್ಸ್ ಇನ್ ಟು ದ ಫರ್ಮ್, ಯಾವ ರೀತಿ ಡಿಫ್ರೆಂಟ್ ಆಕ್ಟಿವಿಟೀಸ್ಗಳು ಕ್ರಿಯೇಟ್ ಆಗುತ್ತೆ, ಆ ಆಕ್ಟಿವಿಟೀಸ್ಗೆ ನಾವು ಯಾವ ರೀತಿ ಅಕೌಂಟಿಂಗ್ ಟ್ರೀಟ್ಮೆಂಟ್ ಕೊಡ್ಬೋದು ಅಂತ. ಸೊ ನಾವು ಆಲ್ರೆಡಿ 2 ಆಕ್ಟಿವಿಟೀಸ್ ಬಗ್ಗೆ ಡಿಸ್ಕಸ್ ಮಾಡಾಗಿದೆ. ಮೊದಲನೇ ಆಕ್ಟಿವಿಟಿ ಯಾವುದು? ವೆನ್ ಸಿ ಎಂಟರ್ಸ್ ಇನ್ ಟು ದ ಫರ್ಮ್, the first and foremost activity that we were discussed in the previous sessions, that is the revalue of fixed assets and reassess of external liabilities. ಇದಿದ್ದಾಗ ಯಾವ ರೀತಿ ಅಕೌಂಟಿಂಗ್ ಟ್ರೀಟ್ಮೆಂಟ್ ಕೊಡ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಅಕೌಂಟಿಂಗ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ಯಾವ ಥರ ಅಕೌಂಟ್ಸ್ ಮೇಲೆ, ಅದು ನಂಬರ್ ಆಫ್ ಅಕೌಂಟ್ಸ್ ಮೇಲೆ ಮತ್ತು ಬ್ಯಾಲೆನ್ಸ್ ಶೀಟ್ ಮೇಲೆ ಯಾವ ಥರ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ದೆನ್ ಸೆಕೆಂಡ್ ಆಕ್ಟಿವಿಟಿ ಯಾವುದು? ಇನ್ ಕೇಸ್ ಸಿ ಎಸ್ ಎ ನ್ಯೂ ಪಾರ್ಟ್ನರ್, if he brought a cash for his capital, then what will be the accounting treatment and its impact on the different accounts and its final effect on the balance sheet. So ಇವತ್ತಿನ ಡಿಸ್ಕಷನ್ ಅಲ್ಲಿ ನಾವು ಒನ್ ಮೋರ್ ಆಕ್ಟಿವಿಟಿ, ಆ ಆಕ್ಟಿವಿಟಿ ಹೇಗಿರುತ್ತೆ ನೋಡ್ಕೊಳ್ಳಿ. ಸಿ ಎ ನ್ಯೂ ಪಾರ್ಟ್ನರ್, ಸಿ brought rupees 50. C brought rupees 50. towards goodwill, but not withdrawn. Here in this illustration the ratio of old partner is not given. ಇಲ್ಲಿ ನೋಡಿ, ಇವರಿಬ್ರದ್ದು ರೇಷಿಯೋ ಕೊಟ್ಟಿಲ್ಲ. ಕೊಡದಿದ್ದಾಗ ನಾವೇನಂತ ತಗೋಬೇಕು? ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಸ್ ಈಕ್ವಲ್ ಅಂತ ತಗೋಬೇಕು. ಈಗ ದಿಸ್ ಇಸ್ ಒನ್ ಆಕ್ಟಿವಿಟಿ. ನಾವು ಅಕೌಂಟಿಂಗ್ ಫಾರ್ ಗುಡ್ ವಿಲ್ ನಾವು ಮಾಡಬೇಕಾದ್ರೆ ಡಿಫ್ರೆಂಟ್ ಕೇಸಸ್ ನಾವು ಡಿಸ್ಕಸ್ ಮಾಡಿದ್ವಿ ಆಲ್ರೆಡಿ ಪ್ರೀವಿಯಸ್ ಸೆಷನ್ಸ್ ಅಲ್ಲಿ. ಈಗ ನೀವು ಐಡೆಂಟಿಫೈ ಮಾಡಬೇಕು
ಈ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಅಂದರೆ ಅಕೌಂಟಿಂಗ್ ಫಾರ್ ಗುಡ್ವಿಲ್ ಯಾವ ಕೇಸಸ್ಗೆ ಬರುತ್ತೆ ಅನ್ನೋದ್ರ ಬಗ್ಗೆ ನೀವೀಗ ಐಡೆಂಟಿಫೈ ಮಾಡಬೇಕು. ಇನ್ ಆರ್ಡರ್ ಟು ಐಡೆಂಟಿಫೈ ಒನ್ ಮೋರ್ ಟೈಮ್ revisit the YouTube classes which relates to the treatment of accounting for goodwill. Okay, so ಈಗ this is one transaction, this is one activity. C brought ₹50 towards goodwill but not withdrawn. Okay, ಇದು ಯಾವ ಕೇಸು ಯಾವ ಸಿಚುವೇಶನ್ ಬರುತ್ತೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಿ. ಸೊ ಈಗ ನಾವು ಇದ್ರ ಬಗ್ಗೆ ಸೊಲ್ಯೂಷನ್ ಹೇಗೆ ಕೊಡ್ಬೋದು, ಇದ್ರ ಇಂಪ್ಯಾಕ್ಟ್ ಯಾವ್ಯಾವ ಅಕೌಂಟ್ ಮೇಲೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ಇದರಲ್ಲಿ ಏನಾಯ್ತು, ಸಿ ಬ್ರಾಟ್ ₹50 ಟುವರ್ಡ್ಸ್ ಗುಡ್ವಿಲ್ ಏನಾಯ್ತು, ಫಸ್ಟ್ ಎಂಟ್ರಿ ಏನು ಬರುತ್ತೆ, ಕ್ಯಾಶ್ ಅಕೌಂಟ್ ಡೆಬಿಟ್ ₹50 ಟು ಗುಡ್ವಿಲ್ ಅಕೌಂಟ್. ಎಷ್ಟು? ₹50. ಓಕೆ, ಸೊ ಈ ಒಂದು ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಅಲ್ಲಿ ಏನಿದೆ, ಈ ನೀವು ಕೇಸ್ ರೆಫರ್ ಮಾಡಿದ್ರೆ 2 ಎಂಟ್ರೀಸ್ ಬರುತ್ತೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಎಂಟ್ರಿ ಇಸ್ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಗುಡ್ವಿಲ್ ಅಕೌಂಟ್. ಸೊ ಇದು ಯಾವ ರೀತಿ ಈ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ನಾವು ಪೋಸ್ಟಿಂಗ್ ಮಾಡಬೇಕು, ಕ್ಯಾಶ್ ಅಕೌಂಟ್ ಒಂದಿದೆ, ಗುಡ್ವಿಲ್ ಅಕೌಂಟ್ ಒಂದಿದೆ. ಈಗ ಕ್ಯಾಶ್ ಅಕೌಂಟಿಗೆ ಇದನ್ನು ಪೋಸ್ಟಿಂಗ್ ಮಾಡಿ, ಇನ್ನೊಂದಿನ ಗುಡ್ವಿಲ್ ಅಕೌಂಟಿಗೆ ಒಂದು ಪೋಸ್ಟಿಂಗ್ ಮಾಡಿ. ಸೊ ಕ್ಯಾಶ್ ಅಕೌಂಟಿಗೆ ಯಾವ ಥರ ಪೋಸ್ಟಿಂಗ್ ಮಾಡ್ತಾರೆ ನೋಡಿ, ಏನು ಡೈರೆಕ್ಷನ್ ಕೊಟ್ಟಿದೆ, ಗೋ ಟು ಕ್ಯಾಶ್ ಅಕೌಂಟ್ ಆ್ಯಂಡ್ ಎಂಟರ್ ಇನ್ ಟು ದ ಡೆಬಿಟ್ ಸೈಡ್ ಆ್ಯಂಡ್ ರೆಕಾರ್ಡ್ ದಿ ವ್ಯಾಲ್ಯೂ ಆಫ್ 50 ಅಂತ ಹೇಳ್ತಾ ಇದೆ. ಸೊ ಗೋ ಟು ಕ್ಯಾಶ್ ಅಕೌಂಟ್, ಆನ್ ದ ಡೆಬಿಟ್ ಸೈಡ್ ರೆಕಾರ್ಡ್ ದಿ ವ್ಯಾಲ್ಯೂ ಆಫ್ ₹50 ರೆಕಾರ್ಡ್ ದಿ ವ್ಯಾಲ್ಯೂ ಆಫ್ 50. ಓಕೆ, ಸೊ ಈ ₹50 ಹೇಗೆ ಬಂತು, ಬಿಕಾಸ್ ಆಫ್ ಗುಡ್ವಿಲ್. ಓಕೆ, ದೆನ್ ಕ್ರೆಡಿಟ್ ಏನಾಗಿದೆ, ಗುಡ್ವಿಲ್. ಸೊ ಗೋ ಟು ಗುಡ್ವಿಲ್ ಅಕೌಂಟ್, ಆನ್ ದ ಕ್ರೆಡಿಟ್ ಸೈಡ್ ರೆಕಾರ್ಡ್ ದಿ ವ್ಯಾಲ್ಯೂ ಆಫ್ 50. ಗೋ ಟು ಗುಡ್ವಿಲ್ ಅಕೌಂಟ್, ಕ್ರೆಡಿಟ್ ಸೈಡ್ ರೆಕಾರ್ಡ್ ದಿ ವ್ಯಾಲ್ಯೂ ಆಫ್ ₹50. ಏನದು, ಬೈ ಕ್ಯಾಶ್ ಅಕೌಂಟ್. ಸಿ ನೆಕ್ಸ್ಟ್ ಈ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಇನ್ನೊಂದು ಎಂಟ್ರಿ ಏನು ಬರುತ್ತೆ, ಗುಡ್ವಿಲ್ ಅಕೌಂಟ್ ಡೆಬಿಟ್ ₹50 ಟು ಏಸ್ ಕ್ಯಾಪಿಟಲ್ ಅಕೌಂಟ್ ಟು ಬೀಸ್ ಕ್ಯಾಪಿಟಲ್ ಅಕೌಂಟ್. ಈ ಲೆಕ್ಕದಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಕೊಟ್ಟಿಲ್ಲ. ಸೊ ಆದ್ರಿಂದ ಓಲ್ಡ್ ರೇಷಿಯೋ ಇಸ್ ನಥಿಂಗ್ ಬಟ್ ದಿ ಸ್ಯಾಕ್ರಿಫೈಸ್ ರೇಷಿಯೋ. ಸೊ ಗುಡ್ವಿಲ್ ಅಕೌಂಟ್ ಡೆಬಿಟ್ ಏನು ₹50 ಗುಡ್ವಿಲ್ ಇದೆ ಅವ್ರ ಅಕೌಂಟ್ಗೆ ಈಕ್ವಲ್ ಆಗಿ ಹಂಚ್ಬಿಡಿ, ₹25. ಓಕೆ, ಸೊ ಈ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಈಗ ನೀವು ಅಕೌಂಟ್ಗೆ ಪೋಸ್ಟಿಂಗ್ ಮಾಡಿ. ಫಸ್ಟ್ ಯಾವ್ದಿದೆ, ಗುಡ್ವಿಲ್ ಅಕೌಂಟ್ ಇದೆ, ವಿಚ್ ಮೀನ್ಸ್ ಗುಡ್ವಿಲ್ ಅಕೌಂಟ್ ಡೆಬಿಟ್ ಸೈಡ್ ಹೋಗಿ, ಗುಡ್ವಿಲ್ ಅಕೌಂಟ್ನ ಡೆಬಿಟ್ ಸೈಡ್ ಹೋಗ್ಬಿಟ್ಟು ₹50 ರೆಕಾರ್ಡ್ ಮಾಡಿ. ಗುಡ್ವಿಲ್ ಅಕೌಂಟ್ನ ಡೆಬಿಟ್ ಸೈಡ್ ಹೋಗ್ಬಿಟ್ಟು ₹50 ರೆಕಾರ್ಡ್ ಮಾಡಿ. ರೆಕಾರ್ಡ್ ಮಾಡಬೇಕಾದ್ರೆ ಏನು, ₹50 ರೆಕಾರ್ಡ್ ಮಾಡಬೇಕಾದ್ರೆ ಇಲ್ಲಿ ಏನಾಗಿದೆ, ಡೈರೆಕ್ಟಾಗಿ ₹50 ನೀವು ರೆಕಾರ್ಡ್ ಮಾಡ್ಬೋದು. ಅಲ್ಲಿ ಎ ಆ್ಯಂಡ್ ಬಿ ಕ್ಯಾಪಿಟಲ್ ಅಕೌಂಟ್ ಅಂತ ಹಾಕ್ಬೋದು. ಗುಡ್ವಿಲ್ ಅಕೌಂಟ್ ಡೆಬಿಟ್ ಟು ಎ ಆ್ಯಂಡ್ ಬಿ ಕ್ಯಾಪಿಟಲ್ ಅಕೌಂಟ್ 50 ಅಂತ ಬಂದಿದೆ. ಓಕೆ, ನೆಕ್ಸ್ಟ್ ಇದು ರೆಕಾರ್ಡ್ ಮಾಡಾಯ್ತು. ನೆಕ್ಸ್ಟ್ ಏನು, ಕ್ಯಾಪಿಟಲ್ ಅಕೌಂಟ್ಸ್ಗೆ ಹೋಗಿ, ಕ್ಯಾಪಿಟಲ್ ಅಕೌಂಟ್ಸ್ ಕ್ರೆಡಿಟ್ ಸೈಡ್ ಹೋಗಿ ಎಗೆ ₹25 ಬಿಗೆ ₹25 ಕೊಡಿ. ಸೊ ಕ್ಯಾಪಿಟಲ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡ್ ಹೋಗಿ ಬೈ ಗುಡ್ವಿಲ್ ಅಕೌಂಟ್ A 25 B 25 C cash. Okay, so ಈ ರೀತಿ ಸಿ ಬ್ರಾಟ್ ₹50 ಟುವರ್ಡ್ಸ್ ಗುಡ್ವಿಲ್ ಬಟ್ ನಾಟ್ ವಿತ್ಡ್ರಾನ್. ಇಲ್ಲಿ ನೋಡಿ ಪಾಯಿಂಟ್ ನೋಡಿ, ಏನು ₹25 ಅವ್ರ ಅಕೌಂಟಿಗೆ ನಾವು ಕ್ರೆಡಿಟ್ ಮಾಡಿದ್ದೀವಿ. ಐ ಡೋಂಟ್ ರಿಪೀಟ್ ಒನ್ಸ್ ಅಗೇನ್ ದಿಸ್ ಪರ್ಟಿಕ್ಯುಲರ್ ಆಸ್ಪೆಕ್ಟ್. ವಿ ಹ್ಯಾವ್ ಇನ್ ಡೀಟೇಲ್ ವಿ ಹ್ಯಾವ್ ಸ್ಟಡಿಡ್ ಆ್ಯಂಡ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದ ಪ್ರೀವಿಯಸ್ ಸೆಷನ್ಸ್ ವೇರ್ ವಿ ಹ್ಯಾವ್ ಡಿಸ್ಕಸ್ಡ್ ಅಕೌಂಟಿಂಗ್ ಟ್ರೀಟ್ಮೆಂಟ್ ಫಾರ್ ಎ ಗುಡ್ವಿಲ್. ಅದು ನಾವು ಡಿಸ್ಕಸ್ ಮಾಡಿದ್ವಿ ಡೀಟೇಲ್ ಆಗಿ. ನೀವು ಏನು ಡೌಟ್ಸ್ಗಳು ಹೇಳಿಲ್ಲ, ವಿಚ್ ಮೀನ್ಸ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅರ್ಥ. ಸೊ ಬಟ್ ನಾಟ್ ವಿತ್ಡ್ರಾನ್ ಅಂತ ಬಂದಾಗ ಇನ್ನೊಂದು ಎಂಟ್ರಿ, ಥರ್ಡ್ ಎಂಟ್ರಿ ಬರಲ್ಲ. ಯಾಕೆಂದರೆ ಇಲ್ಲೇನಾಗಿದೆ, ಅವ್ರ ಅಕೌಂಟ್ಗೆ ₹25 ನಾವು ಕ್ರೆಡಿಟ್ ಮಾಡಿದ ತಕ್ಷಣ ಅವರು ಆ ದುಡ್ಡನ್ನು ವಿತ್ಡ್ರಾ ಮಾಡಿಲ್ಲ. ಮಾಡಿದ್ರೆ ಇನ್ನು ಒನ್ ಮೋರ್ ಎಕ್ಸ್ಟ್ರಾ ಎಂಟ್ರಿ ಬರುತ್ತೆ. ಸೊ ಎಕ್ಸಾಮಿನೇಷನ್ ಈ ಥರ ಕೇಳ್ತಾರೆ, ಸಿ ಬ್ರಿಂಗ್ಸ್ ಅಥವಾ ಸಿ ಬ್ರಾಟ್ ₹50 ಟುವರ್ಡ್ಸ್ ಗುಡ್ವಿಲ್ ಬಟ್ ನಾಟ್ ವಿತ್ಡ್ರಾನ್ ಅಂತ ಕೇಳಿದಾಗ ಈ ಥರ ಎಫೆಕ್ಟಿವ್ ಎಂಟ್ರೀಸ್ಗಳನ್ನ ನಾವು ಕೊಡಬೇಕಾಗುತ್ತೆ. ಸೊ ನೋಡಿ, ಈ ಗುಡ್ವಿಲ್ ಅನ್ನೋದು ಕ್ಯಾಶ್ ಅಕೌಂಟಿಗೆ ಎಫೆಕ್ಟ್ ಆಯಿತು, ಗುಡ್ವಿಲ್ ಅಕೌಂಟ್ಗೆ ಎಫೆಕ್ಟ್ ಆಯಿತು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಎಫೆಕ್ಟ್ ಆಯಿತು. ಸೊ ಒಂದು ಟ್ರಾನ್ಸಾಕ್ಷನ್
ಯಾವ ರೀತಿ ಅಕೌಂಟ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಈಗ ಈ ಕೊಟ್ಟಿರೋದು ಇದು ಒಂದೇ ಟ್ರಾನ್ಸಾಕ್ಷನ್. ಈಗ ನಾವೇನು ಮಾಡಬೇಕು, ಎಲ್ಲ ಬುಕ್ಸ್ ಆಫ್ ಅಕೌಂಟ್ಸ್ ಕ್ಲೋಸ್ ಮಾಡಬೇಕು. ಓಕೆ, ಈಗ ನಾವು ಬುಕ್ಸ್ ಆಫ್ ಅಕೌಂಟ್ಸ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ನಾವು ಯಾವ್ಯಾವ ಅಕೌಂಟ್ ಓಪನ್ ಮಾಡ್ಕೊಂಡಿದ್ವಿ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸಸ್ ನಾವು ಬರ್ಕೋಬೇಕು, ರೆಕಾರ್ಡ್ ಮಾಡ್ಕೋಬೇಕು. ನೋಡಿ, ಕ್ಯಾಪಿಟಲ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ ಇಲ್ಲಿ ನೋಡಿ, ಎ ಅಂಡ್ ಬಿ ಓಪನಿಂಗ್ ಬ್ಯಾಲೆನ್ಸ್ ಬರ್ಕೊಳ್ಳಿ. ಬೈ ಬ್ಯಾಲೆನ್ಸ್ brought down to 500. ಓಕೆ, ಸೊ ಓಪನಿಂಗ್ ಬ್ಯಾಲೆನ್ಸ್ ಬರ್ಕೊಂಡು ನೆಕ್ಸ್ಟ್ ಇನ್ನೇವು ಅಕೌಂಟ್ ಓಪನ್ ಮಾಡ್ಕೊಂಡಿದ್ವಿ, ಕ್ಯಾಶ್ ಅಕೌಂಟ್ ಓಪನ್ ಮಾಡ್ಕೊಂಡಿದ್ವಿ. ಕ್ಯಾಶ್ ಅಕೌಂಟ್ ಹಳೆ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ನಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಇದೆ, ಅದನ್ನು ಬರ್ಕೋಬೇಕು. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 100. ಇಲ್ಲಿ 31st ಮಾರ್ಚ್ಗೆ ನಾವು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ವಿ 2019. ಈಗ ಇಲ್ಲಿ ಏನಾದ್ರು ಲೆಕ್ಕದಲ್ಲಿ ಏನಿರುತ್ತೆ, ಸಿ ಅಡ್ಮಿಟೆಡ್ ಆನ್ 1/4/2019 ಅಂತ ಕೊಟ್ಟಿರ್ತಾರೆ ಲೆಕ್ಕದಲ್ಲಿ. ಅದಾದ್ಮೇಲೆ ಸಿ ಬ್ರಾಟ್ ₹50 ಟುವರ್ಡ್ಸ್ ಗುಡ್ ವಿಲ್, ಬಟ್ ಗುಡ್ ವಿಲ್ ಹ್ಯಾಸ್ ನಾಟ್ ಬೀನ್ ವಿತ್ಡ್ರಾನ್ ಅಂತ ಕೊಡ್ತಾರೆ ಲೆಕ್ಕದಲ್ಲಿ. ಸೊ ನಾವೇನ್ ಮಾಡಾಯ್ತು, ಕ್ಯಾಪಿಟಲ್ ಅಕೌಂಟ್ಸ್ ಓಪನ್ ಮಾಡಿದ್ವಿ, ಹೊಸದಾಗಿ ಓಪನಿಂಗ್ ಬ್ಯಾಲೆನ್ಸ್ ತಗೊಂಡಿದ್ವಿ. ಕ್ಯಾಶ್ ಅಕೌಂಟ್ ಓಪನ್ ಮಾಡ್ಕೊಂಡಿದ್ವಿ, ಓಪನಿಂಗ್ ಬ್ಯಾಲೆನ್ಸ್ ತಗೊಂಡಿದ್ವಿ. ಅಂಡ್ ಒನ್ ಮೋರ್ ಅಕೌಂಟ್ ಗುಡ್ ವಿಲ್ ಅಕೌಂಟ್ ನ ಓಪನ್ ಮಾಡಿದ್ವಿ, ಬಟ್ ಇಲ್ಲಿ ಯಾವ ಹಳೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಗುಡ್ ವಿಲ್ ಅನ್ನೋದು ಎಲ್ಲೂ ಕಾಣಿಸಲ್ಲ. ಸೊ ಓಪನಿಂಗ್ ಬ್ಯಾಲೆನ್ಸ್ ಅನ್ನೋದು ಇಲ್ಲ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಬಿಲ್ಡಿಂಗ್ ಅಕೌಂಟ್ ನಾವು ಓಪನಿಂಗ್ ಬ್ಯಾಲೆನ್ಸ್ ಇಲ್ಲಿ ಎಲ್ಲೂ ತಗೊಳಕ್ಕೆ ಅಕೌಂಟೇ ಓಪನ್ ಮಾಡ್ತೀವಿ, ವಿಚ್ ಮೀನ್ಸ್ ಬಿಲ್ಡಿಂಗ್ ಅಲ್ಲಿ ಏನೂ ಚೇಂಜಸ್ ಇಲ್ಲ. ಈ 31st ಮಾರ್ಚ್ 2008 ಅಲ್ಲಿ ಏನು ವ್ಯಾಲ್ಯೂ ಆಫ್ ದ ಬಿಲ್ಡಿಂಗ್ ಇದೆ ಅದೇ ತರ ಅದು ಮುಂದಿಗೂ ಕಂಟಿನ್ಯೂ ಆಗುತ್ತೆ. ಬ್ಯಾಂಕ್ ಲೋನ್ ಏನಿತ್ತು ಅದಕ್ಕೂ ಅಕೌಂಟ್ ಮಾಡಿಲ್ಲ. ಸೊ ಆದ್ರಿಂದ ವಿಚ್ ರೆಫರ್ಸ್ ಟು ಬ್ಯಾಂಕ್ ಲೋನ್ ಏನು 31st ಮಾರ್ಚ್ 2019 ಅಲ್ಲಿ ಏನಿತ್ತು ಅದು ಮುಂದಿನ ವರ್ಷಕ್ಕೂ ಅದೇ ಲೋನ್ ಕಂಟಿನ್ಯೂ ಆಗುತ್ತೆ ಅಂತ ಅರ್ಥ. ಸೊ ಈಗ ಏನು ಮಾಡಬೇಕು, ಎಲ್ಲವೂ ಮುಗಿದಿದೆ. ಈಗ 1 by 1 ಅಕೌಂಟ್ ಕ್ಲೋಸ್ ಮಾಡ್ತಾ ಹೋಗಿ. ಈಗ ಕ್ಲೋಸ್ ಮಾಡಿ. ಸಿ ಯಾವುದಕ್ಕೆ ವ್ಯಾಲ್ಯೂ ಇಲ್ಲ. ಬಿ 525, ಎ 525. ಓಕೆ, ಡೆಬಿಟ್ ಸೈಡ್ ತಗೊಂಡ್ರೆ 525. ಸೊ 0 ಇಂದ 525 ಕಳೆದ್ರೆ 525, ಬಿ 525. ಸೊ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ರಿವೈಸ್ಡ್ ಬ್ಯಾಲೆನ್ಸ್ ಎಷ್ಟು 525. ಮೊದಲೆಷ್ಟಿತ್ತು 500 ಇತ್ತು. 25 ರೂಪಾಯಿ ಏನಾಗಿದೆ, ಜಾಸ್ತಿ ಆಗಿದೆ. ಓಕೆ, ನೆಕ್ಸ್ಟ್ ಕ್ಯಾಶ್ ಅಕೌಂಟ್ ಕ್ಲೋಸ್ ಮಾಡಿ. ಕ್ಯಾಶ್ ಅಕೌಂಟ್ ಕ್ಲೋಸ್ ಮಾಡಿದ್ರೆ ಎಷ್ಟಾಯ್ತು, ಡೆಬಿಟ್ ಸೈಡ್ 150 ರೂಪಾಯಿ ಇದೆ, ಅದನ್ನು ಕ್ರೆಡಿಟ್ ಸೈಡಿಗೆ ತಗೊಂಡೋಗಿ 150 ರೂಪಾಯಿ. 0 ಇಂದ 150 ರೂಪಾಯಿ ಕಳೆದ್ರೆ 150 ರೂಪಾಯಿ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ ಕ್ಯಾಶ್ ಅಕೌಂಟ್ ರಿವೈಸ್ಡ್ ಬ್ಯಾಲೆನ್ಸ್ 150 rupees, ರಿವೈಸ್ಡ್ ಬ್ಯಾಲೆನ್ಸ್ 150 rupees, ಬಿಕಾಸ್ ಕ್ಯಾಶು ಹೋದ ವರ್ಷ 100 ರೂಪಾಯಿ ಇತ್ತು, ಈಗ ಎಷ್ಟಾಗಿದೆ 150 ರೂಪಾಯಿ ಆಗಿದೆ. ಇವೆಲ್ಲವೂ ಅಕೌಂಟ್ಸ್ ಯಾವ ಡೇಟಲ್ಲಿ ಮಾಡ್ತಾ ಇರೋದು, 1/4/2019. ಅಂದರೆ 31st March 2019 is the last year, 1/4/2019 is the present year, this year. So ಈ ವರ್ಷಕ್ಕೆ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಕ್ಯಾಶ್ ಅಕೌಂಟ್, ಗುಡ್ ವಿಲ್ ಅಕೌಂಟ್ ಮಾಡ್ತಾ ಇದ್ದೀವಿ, ಬಿಕಾಸ್ ಸಿ is entering to the firm on 1/4/2019. Because of such reason, some activities are created, so for which we are accounting such transactions in the books of accounts. Okay, so ಆದ್ರಿಂದ ಈ ರೀತಿ ಸಿ ಅಡ್ಮಿಟ್ ಆಗಿದ್ದರಿಂದ ಈ ನಂಬರ್ ಆಫ್ ಅಕೌಂಟ್ಸ್ ಏನು ಪ್ರಿಪೇರ್ ಮಾಡಿದ್ದೀವಿ ಎಲ್ಲವೂ ಅಫೆಕ್ಟ್ ಆಗಿದೆ. ಯಾವ ಡೇಟಲ್ಲಿ ಮಾಡ್ತಿರೋದು 1/4/2019, ಯಾವಾಗ ಸಿ ಅಡ್ಮಿಟ್ ಆಗ್ತಾನೆ ಅವಾಗ. ಈಗ ಗುಡ್ ವಿಲ್ ಅಕೌಂಟ್ ಕ್ಲೋಸ್ ಮಾಡಿ. ಗುಡ್ ವಿಲ್ ಅಕೌಂಟ್ ನೋಡಿ, ಡೆಬಿಟ್ 50 ಇದೆ, ಕ್ರೆಡಿಟ್ 50 ಇದೆ. ಗುಡ್ ವಿಲ್ ಅಕೌಂಟ್ ನೋಡಿ, ಡೆಬಿಟ್ 50 ಇದೆ, ಕ್ರೆಡಿಟ್ 50 ಇದೆ, ವಿಚ್ ಮೀನ್ಸ್ no balance in the goodwill account. Debit is equals to credit, there is no balance is left. So ಯಾವ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಉಳ್ಕೊಳ್ತು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತೆ ಕ್ಯಾಶ್ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಉಳ್ಕೊಳ್ತು. ಗುಡ್ ವಿಲ್ ಅಕೌಂಟ್ ಅಲ್ಲಿ ಯಾವುದೇ ರೀತಿ ಬ್ಯಾಲೆನ್ಸ್ ಉಳ್ಕೊಳ್ಳಿ. ಈಗ ಏನ್ ಮಾಡಬೇಕು, ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ ಪ್ರಿಪೇರ್ ಎ ನ್ಯೂ ಬ್ಯಾಲೆನ್ಸ್ ಶೀಟ್ ಅಂತ ಕೇಳ್ತಾರೆ. ಇದು ಓಲ್ಡ್ ಬ್ಯಾಲೆನ್ಸ್ ಶೀಟ್, ಇದು ಓಲ್ಡ್. ಯಾಕೆಂದ್ರೆ 31st March 2019. ಈಗ ನಾವು ಬ್ಯಾಲೆನ್ಸ್ ಶೀಟ್ ಮಾಡಬೇಕಾಗಿರೋದು 1/4
1/4/2019ಗೆ ನಾವು ಬ್ಯಾಲೆನ್ಸ್ ಶೀಟ್ ಮಾಡಬೇಕು. ಕಾರಣ ಈ ಡೇಟಲ್ಲಿ ಸಿ ಎಂಟ್ರಿ ಆಗಿದ್ದಾನೆ. ಸೊ ಯಾವಾಗ ಸಿ ಎಂಟ್ರಿ ಆಗ್ತಾನೆ ಯಾವ ಡೇಟಲ್ಲಿ ಆ ಡೇಟ್ಗೆ ನಾವು ರಿವೈಸ್ಡ್ ಬ್ಯಾಲೆನ್ಸ್ ಶೀಟ್ ಮಾಡಬೇಕು. ಕಾರಣ ಯಾಕೆಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಚೇಂಜ್ ಆಗಿದೆ, ಕ್ಯಾಶ್ ಅಕೌಂಟ್ ಬ್ಯಾಲೆನ್ಸ್ ಚೇಂಜ್ ಆಗಿದೆ. ಸೊ ಅದಕ್ಕೆ ರಿವೈಸ್ಡ್ ಬ್ಯಾಲೆನ್ಸಸ್ನ ನಾವು ಪ್ರೆಸೆಂಟ್ ಮಾಡಬೇಕು ಬ್ಯಾಲೆನ್ಸ್ ಶೀಟಲ್ಲಿ. ಅದಕ್ಕೆ ನ್ಯೂ ಬ್ಯಾಲೆನ್ಸ್ ಶೀಟ್ ಮಾಡಬೇಕು. ನ್ಯೂ ಬ್ಯಾಲೆನ್ಸ್ ಶೀಟ್ ಯಾವ ಡೇಟ್ಗೆ 1/4/2019. ಈಗ ಹಳೆ ಬ್ಯಾಲೆನ್ಸ್ ಶೀಟಲ್ಲಿ ಕೆಲವು ಕಂಟೆಂಟ್ಸ್ನ ರೆಫರ್ ಮಾಡಿ. ಫಿಕ್ಸ್ಡ್ ಅಸೆಟ್ಸ್, ಈಗಲೂ ಫಿಕ್ಸ್ಡ್ ಅಸೆಟ್ಸ್ ಇದೆ. ಏನದು? ಬಿಲ್ಡಿಂಗ್ ಈಗಲೂ ಇದೆ, ಅದೇನು ಮಾರಿಲ್ಲ ನಾವು. ಸೊ 31st ಮಾರ್ಚಲ್ಲಿ ಏನು ಬಿಲ್ಡಿಂಗ್ ಇತ್ತು ಅದು 1/4/2019 ಆ ಬಿಲ್ಡಿಂಗ್ ಇದೆ, ಆದರೆ ಏನೂ ಚೇಂಜಸ್ ಆಗಿಲ್ಲ, ಆಸ್ ಇಟ್ ಈಸ್ ಇದೆ, ತಗೋಬೇಕು. ನೆಕ್ಸ್ಟ್ ಕರೆಂಟ್ ಅಸೆಟ್ ಇದೆ. ಏನಿದೆ ಕರೆಂಟ್ ಅಸೆಟ್ಟು? ಕ್ಯಾಶ್ ಇದೆ. ಕ್ಯಾಶ್ 100 ರೂಪಾಯಿ ಇತ್ತು, ತಗೋಬಾರ್ದು. ಕ್ಯಾಶ್ ಅಕೌಂಟಲ್ಲಿ ಇದೆಯಲ್ಲ, ರಿವೈಸ್ಡ್ ಆಗಿರೋ ಫಿಗರ್ ಇದೆಯಲ್ಲ, ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ 150 ಇದೆಯಲ್ಲ, ಅದನ್ನು ತಗೋಬೇಕು. 150 ನೋಡಿ, ಕ್ಯಾಶ್ ಅರ್ಲಿಯರ್ 100 ಇತ್ತು, ಈಗ 150 ಆಗಿದೆ. ಕಾರಣ 50 ರೂಪಾಯಿ ಎಕ್ಸ್ಟ್ರಾ. ಏನಕ್ಕೆ ಎಕ್ಸ್ಟ್ರಾ ಆಗಿದೆ ಅಂದರೆ ಸಿ ಗುಡ್ವಿಲ್ಗೆ ಅಂತ 100 ರೂಪಾಯಿ 50 ರೂಪಾಯಿ ಕೊಟ್ಟಿದ್ದಾರೆ ಫರ್ಮಿಗೆ. ನೆಕ್ಸ್ಟ್ ಅಸೆಟ್ ಸೈಡ್ ಆಯಿತು. ಲೈಬಿಲಿಟಿ ಸೈಡ್ ಬನ್ನಿ. ಕ್ಯಾಪಿಟಲ್ಸ್ ಎ ಮತ್ತು ಬಿ. ಇಲ್ಲಿ ನೋಡಿ, ಎ ಆ್ಯಂಡ್ ಬಿ ಕ್ಯಾಪಿಟಲ್ಸ್ ನೋಡಿ ಇದು 500 and 500 ಏನಿದೆ ಇದು ರಿವೈಸ್ಡ್ ಫಿಗರ್ ಅಲ್ಲ. ರಿವೈಸ್ಡ್ ಫಿಗರ್ ನೋಡಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿದೆ 525 ಅಂದರೆ 25 ರೂಪಾಯಿ ಜಾಸ್ತಿ ಆಗಿದೆ. ದಟ್ ಈಸ್ ಬಿಕಾಸ್ ಗುಡ್ವಿಲ್. ಸೊ 525 ಸೊ ಎಷ್ಟಾಯಿತು? 1050. ಓಕೆ, ಸೊ ರಿವೈಸ್ಡ್ ಫಿಗರ್ನ ತಗೊಂಡಾಗಿದೆ. ಬ್ಯಾಂಕ್ ಲೋನಲ್ಲಿ ಹೋದ ವರ್ಷ ಬ್ಯಾಂಕ್ ಲೋನ್ ಎಷ್ಟಿತ್ತು, ಈ ವರ್ಷನೂ ಬ್ಯಾಂಕ್ ಲೋನ್ ಅಷ್ಟೇ ಇದೆ. ಹೋದ ವರ್ಷ ಅಂದರೆ ಒನ್ ಡೇ ಜಾಸ್ತಿ ಆಗಿದೆ. ಬಿಕಾಸ್ 1/4/2019 ಇಸ್ ದಿ ನ್ಯೂ ಫೈನಾನ್ಷಿಯಲ್ ಇಯರ್. 31st March 2019 ಇಸ್ ದಿ ಲಾಸ್ಟ್ ಫೈನಾನ್ಷಿಯಲ್ ಇಯರ್, ಅಂದರೆ ಹೋದ ವರ್ಷ. ಸೊ ಆಸ್ ಇಟ್ ಈಸ್ 100 ರೂಪೀಸ್ ನಾವು ತಗೊಳ್ಳೋಣ. ಬಿಕಾಸ್ ಅದರಲ್ಲಿ ಏನು ಚೇಂಜಸ್ ಇಲ್ಲ ಆ್ಯಂಡ್ ಬ್ಯಾಂಕ್ ಲೋನ್ ನಾವು ರೀಪೇ ಮಾಡಿಲ್ಲ. ಸೊ ಅದರಿಂದ 100 ರೂಪೀಸ್ ಆಸ್ ಇಟ್ ಈಸ್ ತಗೊಂಡು. ಅಂಡರ್ಸ್ಟ್ಯಾಂಡ್? ಸೊ ಇದಾದ್ಮೇಲೆ ನಾವು ಬ್ಯಾಲೆನ್ಸ್ ಮಾಡೋಣ. ಬ್ಯಾಲೆನ್ಸ್ ಶೀಟ್ನ ಟ್ಯಾಲಿ ಆಗಬೇಕು ಬ್ಯಾಲೆನ್ಸ್ ಶೀಟ್. ಸೊ ಲಯಬಿಲಿಟಿ ಸೈಡ್ ನೋಡಿ 1150 ಇದೆ. ಇಲ್ಲೂ ಅಷ್ಟೇ ಅಸೆಟ್ ಸೈಡ್ 1150. ಓಕೆ, ಸೊ ಈ ಒಂದು ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಇಂದ ನಿಮ್ಗೆ ಏನು ಐಡಿಯಾ ಸಿಕ್ತು ಅಂದರೆ ಗುಡ್ವಿಲ್ ಅನ್ನೋದು ನ್ಯೂ ಪಾರ್ಟ್ನರ್ ಗುಡ್ವಿಲ್ನ ಕೊಟ್ಟರೆ ಅಂದರೆ ಇಟ್ ಈಸ್ ಗಿವನ್ ಕಾಂಟ್ರಿಬ್ಯೂಟೆಡ್ ಕ್ಯಾಶ್ ಟುವರ್ಡ್ಸ್ ಗುಡ್ವಿಲ್ ಬೈ ನ್ಯೂ ಪಾರ್ಟ್ನರ್ ಅಂತ ಬಂದಾಗ ಅಂದ್ರೆ ಗುಡ್ವಿಲ್ ಟ್ರೀಟ್ಮೆಂಟ್ ಡಿಫ್ರೆಂಟ್ ಕೇಸಸ್ ಇದೆ. ಆ ಡಿಫ್ರೆಂಟ್ ಕೇಸಸ್ಸಲ್ಲಿ ನಾವು ಒಂದು ಕೇಸಸ್ನ ಡಿಸ್ಕಸ್ ಮಾಡಿದ್ದೀವಿ. ಆ ಕೇಸ್ ಎಕ್ಸ್ಟ್ರಾ ಆಕ್ಟಿವಿಟೀಸಲ್ಲಿ ಬಂದರೆ ಅದಕ್ಕೆ ಅಕೌಂಟಿಂಗ್ ಟ್ರೀಟ್ಮೆಂಟ್ ಏನು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ನ್ಯೂ ಬ್ಯಾಲೆನ್ಸ್ ಶೀಟ್ ಏನಕ್ಕೆ ಮಾಡ್ತೀವಿ ಅಂದರೆ ಸಮ್ ಫಿಗರ್ಸ್, ಸಮ್ ಅಕೌಂಟ್ಸಲ್ಲಿ, ಕೆಲವು ಅಕೌಂಟ್ಸಲ್ಲಿ ರಿವೈಸ್ಡ್ ಡೇಟಾ ಬಂದಿರುತ್ತೆ, ಅದನ್ನು ನಾವು ತೋರಿಸ್ಬೇಕು, ಪ್ರೆಸೆಂಟ್ ಮಾಡಬೇಕು. ಯಾವಾಗ ನ್ಯೂ ಪಾರ್ಟ್ನರ್ ಯಾವ ಡೇಟಲ್ಲಿ ಬರ್ತಾನೆ ಆ ಡೇಟಲ್ಲಿ. ಸೊ ಅದು ತೋರಿಸಿದಾಗ ಆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಬೇಕು. ಸೊ ನ್ಯೂ ಬ್ಯಾಲೆನ್ಸ್ ಶೀಟ್ 1/4/2019 ಏನಾಯಿತು? ಇಲ್ಲಿ ಸಿ ಇರ್ತಾನೆ, ಬಟ್ ಸಿಗೆ ಸಂಬಂಧಪಟ್ಟಿದ್ದು ಯಾವುದೇ ರೀತಿ ಟ್ರಾನ್ಸಾಕ್ಷನ್ ಇಲ್ಲ, ಅದಕ್ಕೆ 0. ಓಕೆ, ಸೊ ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ 3 ಜನ ಪಾರ್ಟ್ನರ್ಸ್ ಇರ್ತಾರೆ, ಇನ್ಕ್ಲೂಡಿಂಗ್ ನ್ಯೂ ಪಾರ್ಟ್ನರ್. ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಓನ್ಲಿ ಓಲ್ಡ್ ಪಾರ್ಟ್ನರ್ಸ್ ಇರ್ತಾರೆ, ಎ ಆ್ಯಂಡ್ ಬಿ. ಓಕೆ, ಸೊ ಐ ಥಿಂಕ್ ನಾವು ಡಿಫ್ರೆಂಟ್ ಆಕ್ಟಿವಿಟೀಸ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇವತ್ತಿನ ಸೆಷನ್ನಲ್ಲಿ ನಾವು ಆಕ್ಟಿವಿಟಿ ನಂಬರ್ 3 ನಾವು ಡಿಸ್ಕಸ್ ಮಾಡಿದ್ವು. ಸೊ 1 ಆಯಿತು, 2 ಆಯಿತು, ಈಗ 3. ಸೊ ಇನ್ನು ನೆಕ್ಸ್ಟ್ ಸೆಷನಲ್ಲಿ ಇನ್ನೂ ಕೆಲವು ಡಿಫ್ರೆಂಟ್ ಆಕ್ಟಿವಿಟೀಸ್ ಡಿಸ್ಕಸ್ ಮಾಡಿ ಆಲ್ ಟುಗೆದರ್ ಎಲ್ಲ ಆಕ್ಟಿವಿಟೀಸ್ ಒಂದೇ ಇಲಸ್ಟ್ರೇಷನಲ್ಲಿ ಕೊಟ್ಟರೆ ಅದು ಯಾವ ಥರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಅದು ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಡಿಸ್ಕಸ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಸೆಷನ್.